ರಾಣಿ ಅವಳ ಕೆಲಸ ಮಾಡ್ಕೊಂಡು ಮನೆಗೆ ಹೋದ್ಲು. ತುಂಬಾ ಆಯಾಸವಾದ ಕಾರಣ ಮನೆಗೆ ಬಂದು ಕೂತ್ಕೊಂಡಿದ್ಲು. ಅಷ್ಟರಲ್ಲಿ ಅವಳ ಅತ್ತೆ ಬಂದು, ಏನ್ ರಾಣಿ, ಇವತ್ತು ಇಷ್ಟೊಂದು ಲೇಟ್ ಆಗಿದೆ? ತುಂಬಾ ಕೆಲ್ಸ ಜಾಸ್ತಿ ಇತ್ತು ಅನ್ಸುತ್ತೆ. ನೀನು ಇಷ್ಟೊಂದು ಕೆಲ್ಸ ಮಾಡಿದ್ರೆ ನಿನ್ನ ಆರೋಗ್ಯ ಏನಾಗುತ್ತೆ ಅಂತ ಆಲೋಚನೆ ಮಾಡ್ದಾ? ಹೌದತ್ತೆ, ಇವತ್ತು ತುಂಬಾನೇ ಕೆಲ್ಸ ಇತ್ತ, ಅದ್ರಿಂದನೇ ತುಂಬಾ ಲೇಟ್ ಆಯ್ತು. ಇವತ್ತು ನಮ್ ಸರ್ ಅವ್ರ ಮನೆಗೆ ತುಂಬಾ ಸಂಬಂಧಿಕರು ಬಂದಿದ್ರು. ಈ ಕೆಲ್ಸ ಆ ಕೆಲ್ಸ ಅಂತ ಹೇಳ್ತಾನೆ ಇದ್ರು. ಅವ್ರೆಲ್ರಿಗೂ ಅಡಿಗೆ ಮಾಡಿ ಕೊಟ್ಟು ಬರುವಷ್ಟರಲ್ಲಿ ಇದು ಇಷ್ಟೊಂದ್ ಸಮಯ ಆಯ್ತತ್ತೆ. ಏನ್ ಮಾಡೋದ್ ನಾನು? ಕೆಲ್ಸ ಮಾಡಿದ್ರೆ ತಾನೇ ಹಣ ಸಿಗೋದು, ಹಣ ಸಿಕ್ಕಿದ್ರೆ ತಾನೇ ಏನಾದ್ರೂ ತಗೊಳಕ್ಕಾಗೋದು. ಹೌದಮ್ಮ, ನೀನ್ ಹೇಳೋದೇನು ನಿಜಾನೇ. ಆದ್ರೆ ಪ್ರತಿದಿನ ನೀನು ಹೊರಗಡೆ ಹೋಗಿ ಕೆಲ್ಸ ಮಾಡ್ಬೇಕಂದ್ರೆ ಮಾರನೇ ದಿನ ಮಂಚದಲ್ಲೇ ಮಲಗಬೇಕಾಗುತ್ತೆ. ನನ್ನಿಂದ ನಿನ್ಗೆ ಸಹಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೀನು ಒಬ್ಳೇ ಕಷ್ಟಪಟ್ಟು ಬರ್ತಾ ಇದ್ದೀಯ. ಅದ್ರಿಂದನೇ ನೀನು ಕೆಲ್ಸ ಮುಗಿಸಿ ಬರುವಷ್ಟರಲ್ಲಿ ಮನೆಯಲ್ಲಿ ಎಲ್ಲ ಕೆಲ್ಸವನ್ನು ನಾನೇ ಮಾಡ್ತಾ ಇದ್ದೀನಿ. ಪರವಾಗಿಲ್ಲತ್ತೆ, ನೀವು ಮನೆಯಲ್ಲೇ ಮಕ್ಕಳನ್ನ ನೋಡ್ಕೊಂಡಿರಿ. ನಾನಿದ್ದೀನಲ್ವಾ ಸಂಪಾದನೆ ಮಾಡ್ಲಿಕ್ಕೆ. ನಾನೊಬ್ಳೇ ಕೆಲ್ಸಕ್ಕೆ ಹೋಗಿ ಕಷ್ಟಪಟ್ಟು ನಿಮ್ಮೆಲ್ಲರನ್ನ ನಾನೇ ನೋಡ್ಕೋತೀನಿ. ಹೌದು, ನನ್ನ ನಾದ್ನಿ ಮೇಘ್ನ ಎಲ್ಲಿ? ನಾನು ಬಂದಾಗಿನಿಂದ ಅವಳು ಕಾಣ್ತಾನೇ ಇಲ್ಲ. ಪಕ್ಕದ ಮನೆಯವರಲ್ಲಿ ಏನೋ ಮದ್ವೆ ಇದೆ ಅಮ್ಮ, ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ಕರೆದ್ರು, ಅದಕ್ಕೆ ಹೋಗಿದ್ದಾಳೆ. ಮೊದ್ಲು ಎಕ್ಸಾಮ್ ಇದೆ ಅಂತ ಹೇಳಿದ್ಲು, ಆದ್ರೆ ಕೆಲ್ಸ ಮಾಡಿದ್ರೆ ಹಣ ಕೊಡ್ತೀವಿ ಅಂತ ಹೇಳಿದ್ರ. ಅದ್ರಿಂದ ನಾನೇ ಅವಳನ್ನ ಓದುವಂತಹ ಹುಡುಗಿಗೆ ಯಾಕತ್ತೆ ಕಷ್ಟ ಕೊಡ್ತೀರಾ? ಅವಳನ್ನ ಓದ್ಲಿಕ್ಕೆ ಹೇಳಿ. ಓದುವ ಹುಡುಗಿನ ಯಾಕೆ ಕೆಲ್ಸ ಕಳಿಸ್ತೀರಾ? ಅವಳು ಓದಿ ಚೆನ್ನಾಗಿ ಬಂದ್ರೆ ನಮಗೂ ಒಳ್ಳೇದು ತಾನೇ. ಅವಳು ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾಳಮ್ಮ. ಹೌದು, ಏನ್ ಅಡಿಗೆ ಮಾಡ್ಲಿ ನಾನು ನಮ್ಮ ಸರ್ನವರ ಮನೆಯಿಂದ ಸಾರ್ ತಂದಿದ್ದೀನತ್ತೆ. ನೀವು ಅನ್ನ ಮಾತ್ರ ಮಾಡಿ ಸರಿಯಾಗುತ್ತೆ. ಹೀಗೆ ಮಾತಾಡ್ತಾ ಇರುವಾಗ ಪಕ್ಕದ ಮನೆ ಮದ್ವೆ ಹುಡುಗಿಯ ತಂಗಿ ಹಾಗೂ ಮೇಘನ ಮನೆಗೆ ಬಂದ್ರು. ಭಾಗ್ಯ ಅತ್ತಿಗೆ, ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ಮಗಳಿಗೆ ತುಂಬಾ ನಾಚಿಕೆ. ಅವಳಿಗೆ ಊಟ ಮಾಡು ಅಂತ ಎಷ್ಟು ಹೇಳಿದ್ರು, ಎಷ್ಟು ಜನ ಹೇಳಿದ್ರು ಊಟನೇ ಮಾಡ್ಲಿಲ್ಲ. ನಿಮ್ಮ ಮನೆಗೇನೆ ಬಂದ್ಬಿಟ್ಲು. ತಗೊಳ್ಳಿ ಭಾಗ್ಯ ಅತ್ತಿಗೆ, ಹಣ ತಗೊಳ್ಳಿ. ಅದಾ, ಪರವಾಗಿಲ್ಲ ಬಿಡಿ. ನಮ್ಮನೇಲಿ ಮದ್ವೆ ಆದ್ರೆ ಏನು, ನಿಮ್ಮ ಮನೆಯಲ್ಲಿ ಮದ್ವೆ ಆದ್ರೆ ಏನು? ನಿಮ್ಮ ಮನೆ ಹುಡುಗಿ ನಮ್ಮ ಮನೆ ಹುಡುಗಿ ಅಲ್ವಾ? ಅದಕ್ಕೆಲ್ಲ ಯಾಕೆ ಹಣ ಕೊಡ್ತೀರಾ? ಹಣ ಎಲ್ಲ ಬೇಡ ಬಿಡಿ. ನಾಳೆಯಿಂದ ನನ್ ಮನೆಗೆ ಊಟಕ್ಕೆ ಬಂದ್ಬಿಡಿ. ನಾಳೆ ಬೆಳಿಗ್ಗೆ ಟಿಫನ್ ಇದೆ, ರಾತ್ರಿ ಕೂಡ ಊಟ ಇದೆ. ನಾಳೆ ಬೆಳಿಗ್ಗೆ ಮೂರ್ತ ಕಂಬನ ನಡ್ತಾ ಇದ್ದೀವಿ. ಅದಕ್ಕೇನೆ ನಾಳೆ ಬೆಳಿಗ್ಗೆಯಿಂದ ಮದುವೆ ಮುಗಿಯುವ ತನಕ ನಮ್ಮನೇಲೆ ಊಟ. 3 ದಿನ ತಾನೇ. ಎಲ್ಲ ಅಕ್ಕಪಕ್ಕ ಸಂಬಂಧಿಕರನ್ನ ಕರೆದಿದ್ದೀವಿ. ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಇದ್ರೆ ಮದುವೆ ಅನ್ನುವ ಹಬ್ಬ ಇರುತ್ತೆ. ಅದು ಅಲ್ದೆ ಅವಳು ನನ್ ಮನೆ ಬಿಟ್ಟು ಹೋಗುವಾಗ ಅವಳಿಗೆ ಇರ್ಬೇಕಾದ ಸಂತೋಷ ಅವಳ ಗಂಡನ್ ಮನೆಗೆ ಕೂಡ ಹೋಗುವಾಗ ಇರ್ಬೇಕಲ್ವಾ? ಅದಕ್ಕೇನೆ. ಸರಿ ಅತ್ತಿಗೆ, ನಾವು ನೀವು ಎಲ್ಲರೂ ಸೇರಿ ಆಟ ಪಾಠದಿಂದ ನಿಮ್ಮ ಮಗಳನ್ನ ಅವಳ ಗಂಡನ್ ಮನೆಗೆ ಕಳ್ಸ್ಕೊಡೋಣ. ನೀವು ಏನು ಚಿಂತೆ ಮಾಡ್ಬೇಡಿ. ಸರಿ ಅತ್ತಿಗೆ, ನಾನಿನ್ನು ಹೊರಡ್ತೀನಿ. ಮನೇಲಿ ತುಂಬಾ ಕೆಲ್ಸ ಇದೆ. ಎಲ್ಲರೂ ಇದ್ದಾರೆ. ನಾಳೆ ಮೂರ್ತ ಕಂಬನ ನಡ್ತಾ ಇದ್ದೀವಿ. ಅದು ಮಾತ್ರ ಅಲ್ದೆ ಹುಡುಗನ್ ಮನೆಯವರು ಬರ್ತಿದ್ದಾರೆ. ಹಾಗೆ ಹೇಳ್ಕೊಂಡು ಸುಜಾತ ಅಲ್ಲಿಂದ ಹೋಗ್ತಾ ಇದ್ಲು. ಅತ್ತೆ, ಸುಜಾತ ಅವರ ಮಗಳ ಮದುವೆಗೆ ಏನತ್ತೆ ಕೊಡೋದು? 3 ದಿನ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ದಾರೆ. ಹಾಗಿರುವಾಗ ಏನಾದ್ರೂ ಒಳ್ಳೆ ಗಿಫ್ಟ್ ಕೊಡೋದಿದ್ರೆ ಚೆನ್ನಾಗಿರಲ್ಲ ಅತ್ತೆ. ಪರವಾಗಿಲ್ಲಮ್ಮ, ಇನ್ನು 3 ದಿನ ಇದೆ ಅಲ್ವಾ? ಇವಾಗಲೇ ಆಲೋಚನೆ ಮಾಡ್ತಾ ಇದ್ರೆ ಹೇಗೋ ನಮ್ ಕೈಯಲ್ಲಿ ಹಣ ಇಲ್ಲ. ಈಗ ಆಲೋಚನೆ ಮಾಡಿ ಏನು ಪ್ರಯೋಜನವಿಲ್ಲ. ಅತ್ತಿಗೆ, ನನಗೆ ತುಂಬಾ ಹಸಿವಾಗ್ತಾ ಇದೆ, ಊಟ ಕೊಡಿ. ಅತ್ತೆ, ನೀವು ಹೋಗಿ ಅವಳಿಗೆ ಊಟ ಕೊಡಿ. ಮೇಘನ, ನಾನು ನಮ್ ಸರ್ ಮನೆಯಿಂದ ಸ್ವಲ್ಪ ಟಿಫಿನ್ ಐಟಮ್ನ ತಂದಿದ್ದೀನಿ. ಇವಾಗ ನೀನು ಅದನ್ನ ತಿನ್ನು ಬಾ. ಸರಿ ಅತ್ತಿಗೆ, ಕೊಡಿ. ಹಾಗೆ ಹೇಳಿದಾಗ ರಾಣಿ ಅವಳ ಬ್ಯಾಗಿನಿಂದ ಪಿಜ್ಜಾವನ್ನು ತೆಗೆದು ಅವಳಿಗೆ ಕೊಟ್ಲು. ಅವರೆಲ್ಲ ತಿಂದು ಮಿಕ್ಕಿದ್ನ ಅಮ್ಮನವರು ತಗೊಂಡೋಗು ಅಂತ ಹೇಳಿದ್ರು. ಅದ್ನೇ ತಗೊಂಬಂದೆ ಮೇಘನಾ. ಅತ್ತಿಗೆ, ಇದ್ನ ಪಿಜ್ಜಾ ಅಂತ ಹೇಳ್ತಾರೆ. ಹಾಗೆ ಅಂತ ಮೇಘನ ತಿಂದು, ತುಂಬಾ ರುಚಿಯಾಗಿದೆ, ನೀವು ಕೂಡ ಸ್ವಲ್ಪ ತಿನ್ನಿ ಅತ್ತಿಗೆ. ಮೇಘನ ಅವಳ ಅತ್ತಿಗೆಯನ್ನು ಕೂಡ ಸ್ವಲ್ಪ ತಿಂದು ನೋಡಿ ಅಂತ ಕೊಟ್ಲು. ರಾಣಿ ಕೂಡ ಒಂದು ಸಣ್ಣ ಪೀಸ್ನ ತಿಂದ್ಲು. ಹಬ್ಬ, ಎಷ್ಟೊಂದು ರುಚಿಯಾಗಿದೆ. ಅತ್ತೆ, ನೀವು ಕೂಡ ಬನ್ನಿ, ತುಂಬಾ ಚೆನ್ನಾಗಿದೆ, ತಿಂದು ನೋಡಿ. ಅದರಲ್ಲಿ ಒಂದು ಸಣ್ಣ ಪೀಸನ್ನು ಭಾಗ್ಯ ಕೂಡ ತಿಂದು ನೋಡಿದ್ಲು. ಅವಳಿಗೆ ಕೂಡ ತುಂಬಾ ಇಷ್ಟ ಆಯ್ತು. ಅತ್ತಿಗೆ,
ಪಿಜ್ಜಾ ಇನ್ನೂ ಇದೆಯಾ? ನಂಗೆ ತುಂಬಾ ಇಷ್ಟ ಆಯ್ತು, ತಿನ್ಬೇಕು ಅನ್ಸ್ತಾ ಇದೆ ಅತ್ತಿಗೆ. ಅಯ್ಯೋ ಇಲ್ಲ ಮೇಘನ, ಅಮ್ಮವರು ಸಣ್ಣ ಪೀಸೆ ಕೊಟ್ಟಿದ್ದಮ್ಮ. ಸಣ್ಣ ಮಕ್ಕಳು ಬರ್ತಾರೆ ಅಂತ ಮನೆಯಲ್ಲೇ ಅವರೇ ತಯಾರಿಸಿದ್ರು. ಮನೆಯಲ್ಲೇ ಇಟ್ರೆ ಗಟ್ಟಿಯಾಗುತ್ತೆ ಅಂತ ಇದು ನನ್ ಜೊತೆ ಕೊಟ್ಕಳ್ಸಿದ್ರು. ಹಾಗಂದ್ರೆ ಅವ್ರು ಹೇಗೆ ಮಾಡಿದ್ರು ಅಂತ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ ಅತ್ತಿಗೆ. ನೀವು ಒಂದ್ಸಲ ಮಾಡಿ ಅತ್ತಿಗೆ, ಎಲ್ಲರೂ ಒಟ್ಟಿಗೆ ತಿನ್ನೋಣ. ಯಾಕೆ ಅಂದ್ರೆ ಮನೆಯಲ್ಲೇ ಎಲ್ರಿಗೂ ಆ ಪಿಜ್ಜಾ ಇಷ್ಟ ಆಯ್ತಲ್ವಾ? ತಗೊಂಡು ತಿನ್ನೋಣ ಅಂದ್ರೆ ನಮ್ ಜೊತೆ ಹಣ ಇಲ್ವಲ್ಲ, ಅದು ತುಂಬಾ ರೇಟ್ ಅತ್ತಿಗೆ. ಇವಾಗ ಅದನ್ನ ತಯಾರಿಸ್ಬೇಕಂದ್ರೆ ತುಂಬಾ ಹಣ ಖರ್ಚಾಗುತ್ತೆ ಮೇಘನ. ಯಾಕೆ ಅಂದ್ರೆ ಅದ್ರಲ್ಲಿ ತುಂಬಾ ದುಬಾರಿಯಾದ ವಸ್ತುಗಳೆಲ್ಲ ಇತ್ತಲ್ವಾ? ನಾವೇನೋ ರಸಂ ಬೇಳೆ ಸಾರು ಅಂತ ತಿನ್ನೋರು, ಇವಾಗ ನಿಮ್ಮ ಅತ್ತಿಗೆ ತಗೊಂಬಂದ ಹಣ ಎಲ್ಲ ಪಿಜ್ಜಾ ಮಾಡ್ಲಿಕ್ಕೆ ಖರ್ಚಾಗ್ಬಿಟ್ರೆ ಆಮೇಲೆ ತಿನ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಅದು ಮಾತ್ರ ಅಲ್ಲ, ನಿನ್ಗೆ ಪರೀಕ್ಷೆ ಬೇರೆ ಇದೆ, ಫೀಸ್ ಹಣ ಕೂಡ ಕಟ್ಬೇಕು. ಇವಾಗ ಈ ಹಣ ಎಲ್ಲ ಪಿಜ್ಜಾ ಅದು ಇದು ಅಂತ ಮಾಡ್ಕೊಂಡು ತಿಂದಾಕ್ಬಿಟ್ರೆ ಫೀಸಿಗೆ ಏನ್ ಮಾಡ್ತೀಯಾ? ಅದಲ್ಲಮ್ಮ, ನಾವಾದ್ರೂ ತಿನ್ಬಿಟ್ಟು ರಾಜು ಬಂಟಿ ತಿನ್ಲೇ ಇಲ್ವಲ್ಲ, ಅವ್ರಿವಾಗ ಟ್ಯೂಷನ್ಗೆ ಹೋಗಿದ್ದಾರೆ. ನಾವೇ ಮನೇಲಿ ಮಾಡ್ಕೊಂಡು ತಿಂದ್ರೆ ಎಲ್ಲರೂ ಒಟ್ಟಿಗೆ ತಿನ್ಬೋದಲ್ವಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ನಮ್ಮ ಮನೆಯಲ್ಲೇ ಇರುವ ವಸ್ತುವಲ್ಲಿ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಚೆನ್ನಾಗಾಗುತ್ತೆ, ಇನ್ನೇನು ಎಲ್ಲರೂ ಒಟ್ಟಿಗೆ ತಿನ್ಬೋದು. ಅವಳೇನೋ ಬಾಯಿಗೆ ಬಂದಿದ್ನ ಮಾತಾಡ್ತಾ ಇದ್ದಾಳೆ. ಅವಳ ಮಾತ್ ಕೇಳ್ಕೊಂಡು ನೀನೇನಮ್ಮ ಹೀಗೆ ಮಾತಾಡ್ತಿದೀಯಾ? ಇವಾಗ ಮನೇಲಿರೋ ವಸ್ತುಗಳನ್ನ ಖಾಲಿ ಮಾಡ್ಬೇಕಾ? ಅವಳಿಗೆ ಬೇರೆ ಕೆಲ್ಸ ಇಲ್ಲ. ಅತ್ತೆ, ಮನೆಯಲ್ಲಿ ಹೇಗೋ ಮೈದಾ ಹುಡಿ ಇದೆ ಅಲ್ವಾ, ಮನೆಯಲ್ಲಿರುವ ಮಿಕ್ಕಿರುವ ವಸ್ತುಗಳನ್ನ ಇಟ್ಟು ಸ್ವಲ್ಪ ಮಾಡಿ ನೋಡೋಣ. ಅತ್ತಿಗೆ, ಅದಕ್ಕೆ ಚೀಸ್ ಬೇಕಲ್ವಾ? ಏನ್ ಮಾಡೋದು? ಚೀಸ್ ತಗೊಳ್ಳಿಕ್ಕೆ ತುಂಬಾ ಹಣ ಬೇಕಲ್ವಾ? ಪರವಾಗಿಲ್ಲ, ನಮ್ ಮನೇಲಿ ಹಾಲಿದೆ ಅಲ್ವಾ, ನೆನ್ನೆಯಿಂದ ಯಾರು ಕೂಡ ಹಾಲ್ ಕುಡಿಲೇ ಇಲ್ಲ ಅನ್ಸುತ್ತೆ. ನಾನು ಅದ್ರಲ್ಲೇ ಚೀಸ್ ಮಾಡ್ತೀನಿ. ಇವತ್ತು ನಮ್ ಸರ್ ಮನೆಯಲ್ಲಿ ನೋಡ್ದೆ ಅವರು ಹೇಗೆ ಚೀಸ್ನ ಮಾಡಿದ್ರು ಅಂತ. ಓ ಹೌದಾ ಅತ್ತಿಗೆ? ಹಾಗಾದ್ರೆ ಮಾಡಿ, ಎಲ್ಲರೂ ಸೇರಿ ಒಟ್ಟಿಗೆ ತಿನ್ಬೋದಲ್ವಾ? ಹಾಗೆ ಹೇಳಿದಾಗ ರಾಣಿ ಮನೆಯಲ್ಲೇ ಪಿಜ್ಜಾ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಎಲ್ಲರೂ ಅದಕ್ಕೋಸ್ಕರ ಕಾಯ್ತಾನೆ ಇದ್ರು. ಇದೋ ತಗೊಳ್ಳಿ, ಪಿಜ್ಜಾ ರೆಡಿ ಆಯ್ತು. ನಿಲ್ಲಿ ನಿಲ್ಲಿ ಅತ್ತಿಗೆ, ಇದನ್ನ ನಾನ್ ಕಟ್ ಮಾಡ್ತೀನಿ. ಕಟ್ ಮಾಡ್ಕೊಂಡ್ ತಿಂದ್ರೆ ಎಲ್ರಿಗೂ ಸಮಾನವಾದ ಪೀಸ್ ಸಿಗುತ್ತೆ. ಹಾಗೆ ಹೇಳಿ ಮೇಘನ ಪೀಸ್ನ ಕಟ್ ಮಾಡಿದ್ಲು. ಎಲ್ರಿಗೂ ಸಣ್ಣ ಸಣ್ಣ ಪೀಸ್ ಸಿಕ್ತು. ತುಂಬಾ ಕಡಿಮೆ ವಸ್ತುಯಿಂದನೇ ಸರಿಯಾಗೋಯ್ತು. ಅದು ಅಲ್ದೆ ತುಂಬಾನೇ ಚೆನ್ನಾಗಿದೆ. ನೀನು ಏನೇ ಅಡಿಗೆ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡ್ತೀಯಮ್ಮ. ನಿಜನೇ ಅತ್ತಿಗೆ, ತುಂಬಾನೇ ರುಚಿಯಾಗಿದೆ. ಅಷ್ಟರಲ್ಲಿ ಅವರ ಮನೆಗೆ ಎದುರು ಮನೆ ಸುಜಾತ ಕೂಡ ಬಂದ್ಲು. ಅತ್ತಿಗೆ, ಕೇಳಲಿಕ್ಕೆ ಮರ್ತೋಯ್ತು, ನಿಮ್ಮ ಮನೆಯಲ್ಲಿ ದೊಡ್ಡ ಪ್ಲೇಟ್ ಇದೆಯಾ ಅತ್ತಿಗೆ? ತಾಂಬೂಲ ಇಡ್ಲಿಕ್ಕೆ ಬೇಕಾಗುತ್ತೆ. ಅತ್ತೆ, ನಮ್ಮ ಅತ್ತಿಗೆ ಪಿಜ್ಜಾ ಮಾಡಿದರೆ, ರುಚಿ ನೋಡಿ ಹೇಗಿದೆ ಅಂತ ಹೇಳಿ. ಹೀಗೆ ಮೇಘನ ಸುಜಾತನಿಗೂ ಒಂದು ಸಣ್ಣ ಪೀಸ್ನ ಕೊಟ್ಲು. ಸುಜಾತ ಆ ಪಿಜ್ಜಾನ ತಿಂದು, ಅರೆ ತುಂಬಾ ರುಚಿಯಾಗಿದೆ. ರಾಣಿ, ನೀನೇ ಮಾಡ್ದ? ಮನೆಯಲ್ಲ? ಹೌದು, ನಾನೇ ಮಾಡಿದ್ದು. ಅಮ್ಮ, ಇನ್ನು ಸ್ವಲ್ಪ ಪಿಜ್ಜಾ ಇದ್ರೆ ಕೊಡ್ತೀಯಾ? ನನ್ ಗಂಡನಿಗೆ ಕೊಡ್ಲಿಕ್ಕೆ. ಇದು ಅವರಿಗೆ ಮಾತ್ರ ತುಂಬಾ ಇಷ್ಟ ಆಗ್ಬಿಟ್ರೆ ಮದುವೆಯಲ್ಲಿ ನೀನ್ ಮಾಡಿಕೊಟ್ಟ ಪಿಜ್ಜಾಗೆ ಒಂದು ಕೆಲ್ಸ ಆಗ್ಬಿಡುತ್ತೆ. ಸಂಜೆ ಸಮಯದಲ್ಲಿ ಸಂಬಂಧಿಕರಿಗೆ ಕೊಡ್ಲಿಕ್ಕೆ ಆಗುತ್ತೆ. ಹಾಗೇನೆ ನಿನ್ಗೂ ಕೂಡ ಒಳ್ಳೆ ಹಣ ಸಿಗುತ್ತೆ. ಹಿಟ್ಟು ತೆಗ್ದಿಟ್ಟಿದೀನಿ, ಇವಾಗ್ಲೇ ಮಾಡ್ಕೊಂಬರ್ತೀನಿ. ಅಂಕಲ್ಗೆ ಕೂಡ ಕೊಡಿ. ತಕ್ಷಣ ರಾಣಿ ಹೊಸ ಪಿಜ್ಜಾನ ಮಾಡಿ ಅವರಿಗೆ ಕೊಟ್ಲು. ಸುಜಾತನ ಮನೆಯಲ್ಲಿ ಎಲ್ಲರಿಗೂ ಪಿಜ್ಜಾ ತುಂಬಾ ಇಷ್ಟವಾದ ಕಾರಣ ಸುಜಾತ ಬಂದು ಮಾರ್ಕೆಟಲ್ಲಿ ತಿನ್ನುವ ಪಿಜ್ಜಾಕ್ಕಿಂತ ಮನೆಯಲ್ಲಿರುವ ವಸ್ತುಗಳನ್ನ ಹಾಕಿ ಮಾಡಿದೀಯ, ತುಂಬಾ ರುಚಿಯಾಗಿದೆ ರಾಣಿ. ಮನೆಯಲ್ಲಿ ಎಲ್ಲರಿಗೂ ಪಿಜ್ಜಾ ತುಂಬಾ ಇಷ್ಟ ಆಯ್ತು. ಮದ್ವೆಯಲ್ಲಿ ಇಡ್ತೀನಿ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಯಾವ ವಸ್ತುಗಳು ಬೇಕು ಅಂತ ಹೇಳಿದ್ರೆ ನಾನು ಎಲ್ಲನೂ ತಂದ್ಕೊಡ್ತೀನಿ. ನೀನ್ ಬಂದು ನಮ್ಮ ಸಂಬಂಧಿಕರಿಗೆ ಪಿಜ್ಜಾನ ಮಾಡ್ಕೊಟ್ರೆ ಸಾಕು. ಅವ್ರ ಬಾಯಿಂದ ಬೇರೆ ಮಾತೇ ಬರಲ್ಲ, ಅಷ್ಟೇ ಸಾಕು. ಸರಿ ಆಂಟಿ, ನಿಮಗೆ ಯಾವ ರೀತಿಯ ಕೆಟ್ಟ ಹೆಸರು ಬಾರದ ಹಾಗೆ ನಾನ್ ಪಿಜ್ಜಾ ಮಾಡ್ಕೊಡ್ತೀನಿ. ಅದಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅಂತ ಹೇಳ್ತೀನಿ. ಹಾಗೆ ಅಂತ ಹೇಳಿ ಹೀಗೆ ರಾಣಿ ಅವರ ಮನೆಗೆ ಹೋಗಿ ತುಂಬಾ ರುಚಿಕರವಾದ ಪಿಜ್ಜಾನ ಮಾಡಿ ತಗೊಂಡೋಗಿ ಎಲ್ಲರಿಗೂ ಕೊಟ್ಲು. ಎಲ್ಲರೂ ರುಚಿ ಚೆನ್ನಾಗಿದೆ ಅಂತ ಹೇಳಿದ್ರು. ಹೀಗೆ ಮದುವೆಗೆ ಬಂದಿದ್ರಲ್ಲಿ ಒಬ್ಬ ಹೋಟೆಲ್ ಯಜಮಾನ ಅದನ್ನು ತಿಂದು ತಕ್ಷಣ ರಾಣಿ ಬಳಿ ಬಂದ. ಏನಮ್ಮ, ಇಲ್ಲಿ ಪಿಜ್ಜಾ ಮಾಡಿ ಎಲ್ರಿಗೂ ಕೊಡ್ತಾ ಇರೋದು ನೀವೇನಾ?
ಆ ಹೌದೌದು, ನಾನೇ ಕೊಟ್ಟಿದ್ದು. ಏನಾಯ್ತು? ಅಮ್ಮ, ನಿಮ್ಮ ಕೈ ಅಡುಗೆ ರುಚಿ ತುಂಬಾ ಚೆನ್ನಾಗಿದೆ. ನನಗೆ ಒಂದು ಹೋಟೆಲ್ ಇದೆ, ಅಲ್ಲಿ ಬಂದು ನೀವು ನನಗೆ ಪಿಜ್ಜಾ ಮಾಡಿಕೊಟ್ರೆ ನಿಮಗೆ ಒಳ್ಳೆ ಸಂಬಳ ಕೊಡ್ತೀನಿ. ಸರಿಯಾದ ಅಡುಗೆ ಮಾಡೋರು ಇಲ್ಲದೆ ನನ್ನ ಹೋಟೆಲ್ ತುಂಬಾ ನಷ್ಟದಲ್ಲಿದೆ. ನಿಮ್ಮಂಥವ್ರು ಬಂದು ನನ್ನ ಹೋಟೆಲಲ್ಲಿ ಅಡುಗೆ ಮಾಡಿದ್ರೆ ನನ್ನ ಹೋಟೆಲಿಗೆ ಮತ್ತೆ ಪುನಃ ಹೊಸ ಕಲೆ ಬರುತ್ತೆ. ರಾಣಿ ಅವಳ ಅತ್ತೆಯನ್ನು ಕೇಳಿ ಆ ಹೋಟೆಲಲ್ಲಿ ಕೆಲಸ ಮಾಡ್ಲಿಕ್ಕೆ ಜಾಯಿನ್ ಆದ್ಲು. ಹೀಗೆ ಸ್ವಲ್ಪ ದಿನದಲ್ಲೇ ಒಳ್ಳೆ ಲಾಭ ಬಂದ ಕಾರಣ ರಾಣಿಯೇ ಒಂದು ಹೊಸ ಹೋಟೆಲನ್ನು ಆರಂಭಿಸಿದ್ಲು. ಚೆನ್ನಾಗಿ ಹಣ ಸಂಪಾದನೆ ಮಾಡಿ ಅವಳ ಮಕ್ಕಳನ್ನು ಒಳ್ಳೆ ಶಾಲೆಗೆ ಸೇರಿಸಿ ಹಾಗೇನೆ ಮೇಘನನಿಗೆ ಕೂಡ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡಿಸಿದ್ಲು. ಒಂದು ದಿನ ರೋಜಾ ಮತ್ತು ಅವಳ ಅತ್ತೆ ಸುಭದ್ರ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಾ ಇದ್ರು. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಇದು, ನಮ್ ಮನೆ ಇದ್ದಕ್ಕಿದ್ದಂಗೆ ಬಿದ್ದೋಗಿದೆ. ನಿದ್ರೆ ಮಾಡಕ್ಕಾದ್ರೂ ಮನೆ ಬೇಕು ಅಂತ ಆಲೋಚನೆ ಮಾಡಿದ್ರೆ ಹೀಗೆ ಯಾವುದಕ್ಕೂ ಪ್ರಯೋಜನ ಬರದೆ ಹೀಗೆ ಬಿದ್ದೋಗ್ಬಿಟ್ಟಿದೆ. ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆ ಅಲ್ಲತ್ತೆ, ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ. ಕೆಲಸ ಮಾಡಿ ಮಾಡಿ ತುಂಬಾನೇ ಸುಸ್ತಾಗಿದೆ ಅತ್ತೆ, ಅದಕ್ಕೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ. ಹೀಗೆ ಆ ದಿನ ರಾತ್ರಿ ಅಲ್ಲೇ ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದೇಳುವಾಗ, ಅತ್ತೆ ನೀವು ಏನು ಹೇಳದಿದ್ರೆ ನನ್ ಜೊತೆ ಒಂದು ಒಳ್ಳೆ ಉಪಾಯ ಇದೆ ಅತ್ತೆ, ನಾನು ಹೇಳಲಾ? ಎಲ್ಲ ಮುಗ್ದೋದ್ಮೇಲೆ ಇನ್ನು ಏನಮ್ಮ ಆಲೋಚನೆ ಮಾಡ್ಲಿಕ್ಕೆ ಇರೋದು? ಸರಿ, ಇವಾಗ ಮನೆನೇ ಇಲ್ದಂಗೆ ಆಗ್ಬಿಡ್ತು. ಸರಿ, ನಿನ್ನ ಆಲೋಚನೆ ಏನು ಅಂತ ಹೇಳಮ್ಮ. ಹೇಗೋ ನಮ್ಮ ಮನೆ ಬಿದ್ದೋಗಿದೆ ಅಲ್ವತ್ತೆ, ಇವಾಗ ನಮ್ಗೆ ಬಿದ್ದೋಗಿರುವ ಮನೇನ ಸರಿ ಮಾಡಕ್ಕೆ ತುಂಬಾನೇ ಹಣ ಬೇಕು. ಅದರಿಂದ ನಮ್ಮ ಬಿದ್ದೋಗಿರುವ ಮನೆ ಇರುವ ಜಾಗದಲ್ಲಿ ಬಚ್ಚಂಗಾಯಿ ಬಿತ್ತನೆ ಮಾಡೋಣ ಅತ್ತೆ. ಯಾಕಂದ್ರೆ ಮುಂದೆ ಬರುವುದು ಬಿಸಿಲು ಕಾಲ ಅಲ್ವಾ. ಒಂದು ಕಡೆ ಬಚ್ಚಂಗಾಯಿ ಜ್ಯೂಸ್, ಇನ್ನೊಂದು ಕಡೆ ಬಚ್ಚಂಗಾಯಿನ ಮಾರಾಟ ಮಾಡಿದ್ರೆ ನಮ್ಗೆ ಒಳ್ಳೆ ಲಾಭ ಬರುತ್ತೆ ಅತ್ತೆ. ಹೀಗೆ ಬರುವ ಹಣದಲ್ಲಿ ನಮ್ಮ ಮನೆಯನ್ನು ಕೂಡ ನಾವು ಮಾಡ್ಕೋಬಹುದು. ಹೀಗೆ ಮಾಡಿದ್ರೆ ನಮ್ ಕಷ್ಟ ಎಲ್ಲ ತೀರುತ್ತೆ ಅತ್ತೆ. ನೀನು ಹೇಳ ಐಡಿಯಾ ಏನೋ ಚೆನ್ನಾಗಿದೆ ಅಮ್ಮ, ಆದ್ರೆ ಇವಾಗ ಬಚ್ಚಂಗಾಯಿ ಬಿತ್ತನೆ ಮಾಡ್ಲಿಕ್ಕೆ, ಭೂಮಿನ ಅಗಿಯಕ್ಕೆ ಎಲ್ಲದಕ್ಕೂ ತುಂಬಾನೇ ಹಣ ಬೇಕಲ್ವಾ? ಅದಕ್ಕೆ ಹಣನ ಎಲ್ಲಿಂದಮ್ಮ ತಗೊಂಬರೋದು? ಅಯ್ಯೋ ಅತ್ತೆ, ನನ್ ಕುತ್ತಿಗೆಯಲ್ಲಿ ಈ ಚೈನ್ ಇದೆ ಅಲ್ವಾ, ಇದ್ನ ಮಾರಿದ್ರೆ ಮನೆ ಕಟ್ಟಕ್ಕಂತೂ ಹಣನ ರೆಡಿ ಮಾಡಕ್ಕಾಗಲ್ಲ. ಆದ್ರೆ ನಾವು ವ್ಯವಸಾಯ ಮಾಡ್ಲಿಕ್ಕೆ ಬೇಕಾದಷ್ಟ ಹಣವನ್ನು ರೆಡಿ ಮಾಡ್ಬೋದತ್ತೆ. ಇದನ್ನು ಮಾರಿ ನಾವು ಬಚ್ಚಂಗಾಯಿ ಬಿತ್ತನೆಯನ್ನು ಆರಂಭಿಸೋಣ ಅತ್ತೆ. ಇಲ್ಲಿ ನೋಡಮ್ಮ, ನಮಗೆ ಅಂತ ಆಧಾರವಾಗಿರೋದು ನಮ್ ಕುತ್ತಿಗೆಯಲ್ಲಿರುವ ಈ ಚಿನ್ನ ಮಾತ್ರ. ಒಂದಲ್ಲ ಒಂದಿನ ನಮಗೆ ಕಷ್ಟ ಬಂದಾಗ ಯೋಚನೆ ಆಗೋದು, ಅಯ್ಯೋ ಈ ಚಿನ್ನ ಇದೆ ಅಲ್ವಾ ಅಂತ. ಮುಂದಿನ ದಿನಗಳಲ್ಲಿ ನಮ್ಗೆ ಕಷ್ಟ ಬಂದ್ರೆ ಮಾರ್ಲಿಕ್ಕೆ ಕೂಡ ನಮ್ಮ ಹತ್ರ ಒಂದು ಇಡೀ ಚಿನ್ನ ಕೂಡ ಇರಲ್ಲಮ್ಮ. ಅತ್ತೆ, ಇದಕ್ಕಿಂತ ಇನ್ನೂ ದೊಡ್ಡ ಕಷ್ಟ ನಮ್ಗೆ ಬರುತ್ತಾ ಅತ್ತೆ? ಕುಡಿಯಕ್ಕೆ ಕೂಡ ನೀರಿಲ್ದೆ ನಾವು ಒದ್ದಾಡ್ತಾ ಇದ್ದೀವಿ. ಇದಕ್ಕಿಂತ ದೊಡ್ಡ ಕಷ್ಟ ಬಂದ್ರೆ ನಾವು ಬದುಕಿರೋದೇ ವ್ಯರ್ಥ ಅತ್ತೆ. ಅದೇನಮ್ಮ ಹಾಗೆ ಹೇಳ್ಬಿಟ್ಟೆ? ಇದಕ್ಕಿಂತ ದೊಡ್ಡ ಕಷ್ಟ ನಮ್ಗೆ ಬರ್ಬೇಕಾ? ಬೇಡ ಕಣಮ್ಮ, ನೀನು ಚಿಂತೆ ಮಾಡ್ಬೇಡ. ನೀನೋಗಿ ಈ ಚಿನ್ನವನ್ನು ಮಾರಿ ಹಣ ತಗೊಂಬ ಅಮ್ಮ. ಸುಭದ್ರ ಹಾಗೆ ಹೇಳಿದ ತಕ್ಷಣ ರೋಜಾ ಹೋಗಿ ಚಿನ್ನವನ್ನು ಮಾರಿ ಹಣವನ್ನು ತೆಗೆದುಕೊಂಡು ಬಂದ್ಲು. ಅತ್ತೆ, ಇವಾಗ ಎಲ್ಲ ಬಿತ್ತನೆ ಮಾಡಿ ಆಯ್ತು. ಆದ್ರೆ ಆ ಬಿತ್ತನೆಗೆ ಯಾವ ಹಾನಿ ಆಗದ ರೀತಿ ನಾವು ಅದೇ ಜಾಗದಲ್ಲಿ ಕಾವಲಾಗಿ ಇರ್ಬೇಕತ್ತೆ. ಆವಾಗ್ಲೇ ನಮ್ಮ ಬಿತ್ತನೆ ಚೆನ್ನಾಗ್ ಬೆಳೆಯೋದು. ಹೀಗೆ ಬಿತ್ತನೆ ಮಾಡಿ ಉಳಿದ ಹಣದಲ್ಲಿ ಹೋಟೆಲಲ್ಲಿ ಊಟ ಮಾಡಿ ದೇವಸ್ಥಾನದಲ್ಲಿ ಮಲಗಿ ನಿದ್ರೆ ಮಾಡ್ತಿದ್ರು. ಹೀಗೆ ಅವರ ಹೊಲವನ್ನು ಕೂಡ ನೋಡ್ಕೊಳ್ತಾ ಇದ್ರು. ಒಂದು ದಿನ ಚಿಕ್ಕದಾಗಿ ಬಚ್ಚಂಗಾಯಿ ಬೆಳೆಯಲು ಆರಂಭಿಸಿತ್ತು. ನಮ್ಮ ಕಷ್ಟಕ್ಕೆ ತಕ್ಕ ಹಾಗೆ ಚಿಕ್ಕ ಚಿಕ್ಕದಾಗಿ ಬಚ್ಚಂಗಾಯಿಗಳು ಬಿಟ್ಟಿದೆ. ತುಂಬಾ ಚೆನ್ನಾಗಿದೆ ರೋಜಾ. ಹಾಗೇನೆ ಆ ಹಣ್ಣುಗಳನ್ನು ನೋಡ್ತಾ ಇದ್ರೆ 2 ಕಣ್ಣು ಸಾಕಾಗಲ್ಲ. ಹೌದತ್ತೆ, ನಮ್ಮ ಇಷ್ಟು ದಿನಗಳ ಕನ್ಸೆಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ನೆನಸಾಗುತ್ತೆ ಅತ್ತೆ. ಅದ್ನ ಆಲೋಚನೆ ಮಾಡಿದ್ರೇನೆ ತುಂಬಾ ಸಂತೋಷ ಆಗ್ತಿದೆ. ಹೀಗೆ ಸ್ವಲ್ಪ ದಿನದಲ್ಲೇ ಚಿಕ್ಕ ಚಿಕ್ಕದಾಗಿ ಬಿಟ್ಟಿದ್ದಂತಹ ಬಚ್ಚಂಗಾಯಿಗಳೆಲ್ಲ ದೊಡ್ಡ ದೊಡ್ಡದಾಗಿ ಬೆಳೆಯಿತು. ಅತ್ತೆ, ಬಚ್ಚಂಗಾಯಿಗಳು ಬೆಳೆದಿದೆ ಅಲ್ವಾ, ದೊಡ್ಡದಾಗಿ ಬೆಳೆದಿದೆ. ನಮ್ ಕೈಯಲ್ಲಿದ್ದ ಹಣ ಎಲ್ಲ ಖಾಲಿಯಾಗ್ಬಿಡ್ತು. ನಾನು ಒಂದ್ ಗಾಡಿನ ಬರ್ಲಿಕ್ಕೆ ಹೇಳಿ ಅದ್ರಲ್ಲಿ ಬಚ್ಚಂಗಾಯಿನ ಹಾಕಿ ವ್ಯಾಪಾರ ಮಾಡೋಣ ಅಂತ ಇದ್ದೀನಿ. ನೀವೇನ್ ಹೇಳ್ತೀರಾ? ಅಮ್ಮ, ನಾಳೆನೆ ನಾವು ಈ ವ್ಯಾಪಾರವನ್ನು ಆರಂಭಿಸೋಣ. ಅದಕ್ಕೆ ಮೊದಲು ಇವತ್ತು ಹೋಗಿ ಬಚ್ಚಂಗಾಯಿ ಜ್ಯೂಸ್ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ಹೋಗಿ ತಗೊಂಬರೋಣಮ್ಮ. ಅಂಗಡಿಯವ್ರ ಜೊತೆ ನಾವು ವ್ಯಾಪಾರ ಮಾಡಿ ಆದ್ಮೇಲೆ ಹಣ ಕೊಡ್ತೀನಿ ಅಂತ ಹೇಳು.
ಇದು ಎರಡೂ ಇಲ್ಲದಿದ್ರೆ ನಮ್ಮಿಂದ ವ್ಯಾಪಾರ ಮಾಡಕ್ ಆಗಲ್ಲ. ಹೌದು ಅತ್ತೆ, ನಾನು ಈ ವಿಷಯನ ಮರ್ತೇ ಹೋಗ್ಬಿಟ್ಟೆ. ನಾನು ಇವಾಗ್ಲೇ ರಾಜಣ್ಣನ ಅಂಗಡಿಗೆ ಹೋಗಿ ನಮಗೆ ಬೇಕಾದ ವಸ್ತುಗಳನ್ನ ಕೇಳಿ ನೋಡ್ತೀನಿ. ಆದ್ರೆ ರಾಜು ಅಣ್ಣ ತುಂಬಾ ಹಣ ಇರುವವರಲ್ವಾ, ನಾವು ಅವ್ರ ಜೊತೆ ವಸ್ತುಗಳನ್ನ ತಗೊಂಡು ಹಣ ಕೊಡದಿದ್ರೆ ಆಮೇಲೆ ಏನ್ ಹೇಳ್ತಾರೋ. ಸ್ವಲ್ಪ ವಿನಯದಿಂದ ಕೇಳ್ಕೊಮ್ಮ, ಹಾಗೆ ಕೇಳಿದ್ರೆ ಖಂಡಿತವಾಗಿ ಕೊಡ್ಬೋದು. ಹೀಗೆ ಸುಭದ್ರಾ ಹೇಳಿದ ಹಾಗೆ ರೋಜಾ ಹೋಗಿ ರಾಜು ಜೊತೆ ಕೇಳಿದ್ಲು. ಏನು ಇಲ್ಲಿಗೆ ಬಂದಿದೀಯಾ, ಏನ್ ಬೇಕು? ಅಣ್ಣ, ನಾವು ಬಚ್ಚಂಗಾಯಿ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಅದಕ್ಕೆ ಬೇಕಾದ ವಸ್ತುಗಳು ಹಾಗೇನೆ ಜ್ಯೂಸ್ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನ ಕೊಟ್ರೆ ಚೆನ್ನಾಗಿರುತ್ತೆ. ಆದ್ರೆ ಇವಾಗ ಕೈಯಲ್ಲಿ ಹಣ ಇಲ್ಲ, ನಾಳೆ ಸಂಜೆನೆ ವ್ಯಾಪಾರ ಆದಂಗೆ ನಿಮ್ಮ ಹಣನ ನಿಮ್ಗೆ ಕೊಟ್ಬಿಡ್ತೀವಿ. ನಾನು ಬೇರೆಯವರಿಗೆ ಆಗಿದ್ರೆ ಈ ರೀತಿ ಸಹಾಯ ಮಾಡಲ್ಲಮ್ಮ. ಆದ್ರೆ ನೀನು ಕಷ್ಟಪಡ್ತಾ ಇದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಆದ್ರಿಂದ ಕೊಡ್ತೀನಿ. ಯಾವಾಗಿದ್ರು ನೀ ಹಣ ಕೊಡ್ತೀಯ ಅಂತ ನಂಬಿಕೆ ಇದೆ, ಆದ್ರಿಂದ ಕೊಡ್ತೀನಿ. ನಾಳೆ ಸಂಜೆ ಒಳಗೆ ಹಣ ಮಾತ್ರ ಕೊಡದಿದ್ರೆ ಡಬಲ್ ಚಾರ್ಜಿನೇ, ಗೊತ್ತಾಯ್ತಾ? ಸರಿ ಅಣ್ಣ, ನೀವು ಹೇಳಿದ ರೀತಿ ನಾನು ಹಣವನ್ನು ನಾಳೆ ಸಂಜೆನೆ ಕೊಟ್ಬಿಡ್ತೀನಿ. ವಸ್ತುಗಳನ್ನ ನಾಳೆ ಬೆಳಿಗ್ಗೆ ಬಂದು ತಗೊಳ್ತೀನಿ. ಇವಾಗ ತಗೊಂಡೋದ್ರು ಕೂಡ ಇಡ್ಲಿಕ್ಕೆ ಜಾಗ ಇಲ್ಲ. ಹೀಗೆ ಹಾಗೆ ಹೇಳಿ ರೋಜಾ ಅಲ್ಲಿಂದ ಹೊರಟೋದ್ಲು. ಮರುದಿನ ಬೆಳಿಗ್ಗೆನೆ ಅತ್ತೆ ಸೊಸೆ ಇಬ್ರು ಸೇರಿ ಬಚ್ಚಂಗಾಯಿ ವ್ಯಾಪಾರವನ್ನು ಆರಂಭಿಸಿದ್ರು. ಅತ್ತೆಯವರು ಬಚ್ಚಂಗಾಯಿನ ವ್ಯಾಪಾರ ಮಾಡ್ತಾ ಇದ್ರೆ ಸೊಸೆ ಬಚ್ಚಂಗಾಯಿ ಜ್ಯೂಸ್ ಮಾಡಿ ಮಾರ್ತಾ ಇದ್ಲು. ನೋಡಿ ಅತ್ತೆ, ಎಷ್ಟು ಜನ ಬಂದು ನಮ್ ಗಾಡಿ ಹತ್ರ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ. ಇದೇ ರೀತಿ ನಾವು ವ್ಯಾಪಾರ ಮಾಡ್ತಾ ಇದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ನಾವು ಅನ್ಕೊಂಡಾಗೆ ಒಳ್ಳೆ ಜಾಗಕ್ಕೆ ಬರ್ತೀವಿ. ದೇವ್ರು ಇವಾಗಾದ್ರೂ ನಮ್ಮ ಮೇಲೆ ಕರುಣೆ ತೋರಿಸಿ ನಮ್ಗೆ ಒಂದು ಸರಿಯಾದ ದಾರಿ ತೋರಿಸಿದಾನೆ ಅಂತ ನಾನ್ ಸಂತೋಷವಾಗಿದ್ದೀನಮ್ಮ. ಹೀಗೆ ಇವರಿಬ್ಬರು ಮಾತಾಡ್ತಾ ಇರುವುದನ್ನು ಅಲ್ಲೇ ಇದ್ದಂತಹ ಒಂದು ಮಾಯ ಬಚ್ಚಂಗಾಯಿ ಕೇಳ್ಕೊಳ್ತಾ ಇತ್ತು. ಅತ್ತೆ, ಬಚ್ಚಂಗಾಯಿ ಪೀಸ್ ಎಲ್ಲ ಖಾಲಿಯಾಗಿದೆ, ಇರೋದು ಒಂದೇ ಒಂದು ಬಚ್ಚಂಗಾಯಿ. ಇದನ್ನ ಕಟ್ ಮಾಡಿ ಇಟ್ಟಿರಿ, ಜನ ಬರ್ತಾ ಇರ್ತಾರೆ, ಬಿಸಿಲು ಬೇರೆ ಜಾಸ್ತಿ ಆಗ್ತಾ ಇದೆ ಅತ್ತೆ. ಹೀಗೆ ಸುಭದ್ರ ಆ ಬಚ್ಚಂಗಾಯಿಯನ್ನು ತೆಗೆದು ಕಟ್ ಮಾಡಲು ಹೋದಾಗ ಆ ಬಚ್ಚಂಗಾಯಿ ಎದ್ದು ನೋಡಿತು. ಅಯ್ಯೋ, ನನ್ನನ್ನು ಕತ್ತರಿಸಬೇಡಿ, ನಾನು ಮಾಯದ ಬಚ್ಚಂಗಾಯಿ. ನಿಮಗೆ ಏನ್ ಬೇಕಂದ್ರೂ ನಾನು ಖಂಡಿತ ಕೊಡ್ತೀನಿ. ಏ ರೋಜಾ, ಇಲ್ ನೋಡೆ, ಈ ಬಚ್ಚಂಗಾಯಿ ಮಾತಾಡ್ತಾ ಇದೆ. ಇಲ್ ನೋಡೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ಏನು, ಬಚ್ಚಂಗಾಯಿ ಮಾತಾಡ್ತಾ ಇದೀಯಾ? ಹೌದು, ನಾನು ಮಾಯದ ಬಚ್ಚಂಗಾಯಿ. ನಾನು ಚೆನ್ನಾಗ್ ಮಾತಾಡ್ತೀನಿ, ನನಗೆ ಎಲ್ಲಾ ಭಾಷೆಗಳು ಗೊತ್ತು. ವಿಷಯ ಏನಂದ್ರೆ, ನೀವು ಬಿತ್ತನೆ ಆರಂಭಿಸಿದ ದಿನಗಳಿಂದ ನಮ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ, ನಮ್ನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡ್ ಬಂದಿದ್ದೀರಾ. ನಿಮ್ನ ನೋಡಿದ್ರೆ ತುಂಬಾನೇ ಸಂತೋಷ ಆಗ್ತಿದೆ. ನೀವು ಕಷ್ಟದಲ್ಲಿ ಇದ್ರೂ ಕೂಡ ನಮ್ಮ ಬಗ್ಗೆ ನೀವು ಎಷ್ಟೊಂದು ಆಲೋಚನೆ ಮಾಡ್ತೀರಾ. ಹೋ, ನೀನ್ ಮಾತಾಡೋದ್ ಜೊತೆಗೆ ನಮ್ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀಯಾ. ಹೀಗೆ ರೋಜಾ ಮತ್ತು ಸರೋಜಾ ಆ ದಿನ ಇಡೀ ಆ ಬಚ್ಚಂಗಾಯಿಯನ್ನು ಕತ್ತರಿಸದೆ ಸಂಜೆ ಮನೆಗೆ ಬರುವಾಗ ಆ ಬಚ್ಚಂಗಾಯಿಯನ್ನು ಜೊತೆಗೆ ಎತ್ಕೊಂಡ್ಬಂದ್ರು. ನೋಡು, ನೀನ್ ಇಲ್ಲೇ ಇರೋ, ನಾಳೆ ಮತ್ತೆ ಬಂದು ಪುನಃ ಎತ್ಕೊಂಡೋಗ್ತೀವಿ. ನೀನೇನು ಚಿಂತೆ ಮಾಡ್ಬೇಡ, ನಾವು ನಿನ್ನನ್ನು ಕತ್ತರಿಸೋದಿಲ್ಲ, ಸರಿಯಾ? ದೇವಸ್ಥಾನದ ಹತ್ರ ಹೋಗಿ ಮಲಗಿ ನಿದ್ರೆ ಮಾಡಿ ಬರ್ತೀವಿ. ನೀವು ಎಲ್ಲಿ ಹೋಗಬೇಕಾದ ಅವಶ್ಯಕತೆ ಇಲ್ಲ, ನಾನು ನಿಮಗೋಸ್ಕರ ಒಳ್ಳೆ ಮನೆಯನ್ನು ನಿರ್ಮಾಣ ಮಾಡ್ತೀನಿ. ಹಾ, ಹೌದಾ? ನೀನು ಇದ್ದಕ್ಕಿದ್ದಂಗೆ ಮನೆನ ಕಟ್ಟಿ ನಮ್ಗೆ ಹೇಗೆ ಕೊಡ್ತೀಯಾ? ಆ ಬಚ್ಚಂಗಾಯ್ ದಿಢೀರಂತ ದೊಡ್ಡದಾಗಿ ಬದಲಾಗಿ ಒಂದು ಮನೆಯಾಗಿ ನಿರ್ಮಾಣವಾಯಿತು. ನೀವು ಇರ್ಬೇಕಾದ ಮನೆ ತಯಾರಾಯಿತು. ಇವಾಗ ಇದ್ರೊಳಗೆ ಬಂದು ನೀವಿಬ್ಬರು ವಿಶ್ರಾಂತಿ ತೆಗೆದುಕೊಳ್ಳಿ. ಹೀಗೆ ಆ ಮನೆಯನ್ನು ನೋಡಿದ ರೋಜಾ ತುಂಬಾ ಸಂತೋಷ ಪಟ್ಕೊಂಡು, ಅತ್ತೆ ನೋಡಿ, ಇಲ್ಲಿ ಬಚ್ಚಂಗಾಯ್ ನಮಗೆ ಒಂದು ಒಳ್ಳೆ ಮನೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದೆ. ಈ ದಿನ ರಾತ್ರಿ ನಾವು ಇದೇ ಮನೆಯಲ್ಲಿ ವಿಶ್ರಾಂತಿ ತಗೊಳ್ಳೋಣ ಅತ್ತೆ. ಇವಾಗ ಇದ್ರಲ್ಲಿ ನಾವು ಇರ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಆದ್ರೆ ನಾಳೆ ಬೆಳಿಗ್ಗೆ ಯಾರಾದ್ರೂ ಇದನ್ನ ನೋಡ್ಬಿಟ್ರೆ ನಾವು ಏನ್ ಮಾಡೋದು? ಬಚ್ಚಂಗಾಯಲ್ಲಿ ಹೇಗೆ ಮನೆ ಕಟ್ಟಲು ಸಾಧ್ಯ ಆಯಿತು ಅಂತ ಈ ಟಿವಿಯವರು ಎಲ್ಲರನ್ನ ನ್ಯೂಸ್ ಅವ್ರನ್ನೆಲ್ಲ ಕರೆದು ನಮ್ಮ ಮುಖವನ್ನು ಕೂಡ ಪೇಪರಲ್ಲಿ ಹಾಕ್ಬಿಡ್ತಾರೆ ಕಣೆ. ಚೆನ್ನಾಗಿ ವ್ಯಾಪಾರ ಮಾಡೋ ನಮಗೆ ಜನರಿಂದ ಕಷ್ಟ ಬರುತ್ತೆ. ಇದೆಲ್ಲ ನಮ್ಗೆ ಬೇಕಾ ರೋಜಾ? ಹಾಗಾದ್ರೆ ಇವಾಗ ನಾವು ಏನ್ ಮಾಡೋದತ್ತೆ? ನೀವೇನು ಚಿಂತೆ ಮಾಡ್ಬೇಡಿ. ನೀವಿಬ್ಬರು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಪುನಃ ಬಚ್ಚಂಗಾಯಿ ರೀತಿ ಬದಲಾಗ್ತೀನಿ. ಇವಾಗ ಸಮಾಧಾನವಾಗಿ ಹೋಗಿ
ಆರಾಮವಾಗಿ ವಿಶ್ರಾಂತಿ ಮಾಡಿ. ನೀನು ತುಂಬಾ ಒಳ್ಳೆ ಬಚ್ಚಂಗಾಯ್, ನಿನಗೆ ತುಂಬಾ ತುಂಬಾ ಧನ್ಯವಾದಗಳು. ಅವರು ಸ್ವಲ್ಪ ದಿನದಲ್ಲಿ ಈ ವ್ಯಾಪಾರವನ್ನು ಮಾಡಿ ಸಾಲ ತಗೊಂಡಿರುವ ಅಂಗಡಿಗೆ ಸಾಲವನ್ನು ತೀರಿಸಿ ಆನಂತರ ಚಿನ್ನವನ್ನು ಅಡ ಇಟ್ಟ ಅಂಗಡಿಗೆ ಹೋಗಿ ಚಿನ್ನವನ್ನು ಬಿಡಿಸ್ಕೊಂಡ್ರು. ಹೀಗೆ ಹಗಲಿಡಿ ತುಂಬಾ ಕಷ್ಟಪಟ್ಟು ವ್ಯಾಪಾರ ಮಾಡಿ ರಾತ್ರಿಯಲ್ಲಿ ಬಚ್ಚಂಗೈ ಮನೆಯಲ್ಲಿ ವಿಶ್ರಾಂತಿ ತಗೊಳ್ತಿದ್ರು. ಹೀಗೆ ಸ್ವಲ್ಪ ದಿನದಲ್ಲೇ ಬಿತ್ತನೆ ಮಾಡಿದಂತಹ ಬಚ್ಚಂಗೈಗಳೆಲ್ಲ ಖಾಲಿಯಾಯಿತು. ಮತ್ತೆ ನಮಗೆ ಇರುವ ಸ್ವಲ್ಪ ಭೂಮಿಯಲ್ಲಿ ತಾನೆ ನಾವು ಬಚ್ಚಂಗೈ ಬಿತ್ತನೆ ಮಾಡಿದ್ದು, ಅದಕ್ಕೆ ಬಚ್ಚಂಗೈ ಎಲ್ಲ ಖಾಲಿಯಾಯಿತು. ಆಗ ಏನ್ ಮಾಡೋದತ್ತೆ, ನಮ್ ಜೊತೆ ಸ್ವಲ್ಪನೇ ಹಣ ಇರೋದು, ಆ ಹಣ ಕೂಡ ಸ್ವಲ್ಪ ದಿನದಲ್ಲೇ ಖಾಲಿಯಾಗ್ಬಿಡುತ್ತೆ. ನಾವು ಮನೆನ ಹೇಗೆ ಕಟ್ಟೋದು? ದಿನಗಳು ಕಳೀತಾ ಇದೆ ಹೊರತು ಅಭಿವೃದ್ಧಿ ಮಾತ್ರ ನಡೀತಾ ಇಲ್ಲ ರೋಜಾ. ಇವಾಗ ನಮ್ ಕೈಯಲ್ಲಿರುವ ಹಣದೆಲ್ಲಾದ್ರೂ ಬೇರೆಯವ್ರ ಜೊತೆ ಬಚ್ಚಂಗೈ ತಗೊಂಡು ಮಾರಾಟ ಮಾಡೋಣ ಹಾಗೆ ಅಂದುಕೊಂಡು ಇನ್ನೊಂದು ವ್ಯಾಪಾರಿ ಹತ್ರ ಬಚ್ಚಂಗೈ ತೆಗೆದುಕೊಳ್ಳಲು ಹೋದ್ರು. ಅಯ್ಯ, ನಿಮ್ ಜೊತೆ ಇರುವ ಬಚ್ಚಂಗಾಯಿಯಲ್ಲಿ ನಮಗೂ ಸ್ವಲ್ಪ ಬಚ್ಚಂಗಾಯಿ ಬೇಕು, ಎಷ್ಟು ಹಣಕ್ಕೆ ನಮ್ಗೆ ಕೊಡ್ತೀರಾ ಹೇಳಿ? ಏನಮ್ಮ ನೀವು ನಮಗಿಂತ ಕಡಿಮೆ ದರದಲ್ಲಿ ವ್ಯಾಪಾರ ಮಾಡಿದ್ರಿ, ಇವಾಗ ವ್ಯಾಪಾರಕ್ಕೆ ಅಂತ ನಮ್ ಜೊತೆನೆ ಬರ್ತಿದ್ದೀರಾ? ನಮ್ ಜೊತೆ ಇದ್ದಂತಹ ಬಚ್ಚಂಗಾಯಿ ಎಲ್ಲ ಖಾಲಿ ಆಯ್ತಯ್ಯ, ಅದಕ್ಕೇನೆ ಇವಾಗ ವ್ಯಾಪಾರ ಮಾಡ್ಬೇಕು ಅಂತ ಇಲ್ಲಿ ತನಕ ಬಂದಿರೋದು. ಇಲ್ಲಿ ನೋಡಿ ಅಮ್ಮ, ನಾನು ಹೇಳುವ ಬೆಲೆಗೆ ನೀವು ಮಾತ್ರ ಬಚ್ಚಂಗಾಯಿನ ತಗೊಳ್ಳೋದಿಲ್ಲ, ಆದ್ರಿಂದಾನೆ ನಿಮ್ಗೆ ಕೊಡ್ಲಿಕ್ಕೆ ನನ್ ಜೊತೆ ಬಚ್ಚಂಗಾಯಿ ಏನೂ ಇಲ್ಲ. ಏನ್ ನಾರಾಯಣನವರೇ ಹಾಗೆಲ್ಲ ಮಾತಾಡ್ತಿದ್ದೀರಾ? ತುಂಬಾ ಅಧಿಕ ಬೆಲೆಯಲ್ಲಿ ಕೊಡ್ತೀನಿ ಅಂದ್ರೆ ಹೇಗೆ? ನಮ್ ಜೊತೆ ಅಷ್ಟೊಂದು ಹಣ ಇದೆಯಾ? ನಾವು ನ್ಯಾಯವಾಗಿ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಹಾಗೆ ಹೇಳಿ ರೋಜಾ ಸುಭದ್ರಾ ಅಲ್ಲಿಂದ ಹೊರಟು ಹೋದ್ರು. ಏನ್ ನೀವು ನನಗೆ ಹೇಳದೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀರಾ? ನಿಮಗೆ ಏನ್ ಬೇಕು ಅಂತ ನನ್ ಜೊತೆ ಕೇಳಿದ್ರೆ ನಾನ್ ಕೊಡ್ತೀನಲ್ವಾ? ನೀನ್ ಕೊಡ್ತೀಯಾ ಇಲ್ವಾ ಅಂತ ಗೊತ್ತಾಗದೆ ನಾವು ಆ ಕಡೆ ಈ ಕಡೆ ಸುತ್ತಾಡ್ತಾ ಇದ್ದೀವಿ. ಏನ್ ನಡೀತು ಅಂದ್ರೆ ನಿಜವಾಗ್ಲೂ ಇರುವಂತಹ ಬಚ್ಚಂಗಾಯಿ ಎಲ್ಲ ಖಾಲಿ ಆಯಿತು. ಅದಕ್ಕೇನೆ ನಾರಾಯಣ ಜೊತೆ ಬಚ್ಚಂಗಾಯಿನ ತಗೊಳ್ಳಿಕ್ಕೆ ಅಂತ ಹೊರಟಿದ್ದು. ಅವರು ತುಂಬಾ ಬೆಲೆನ ಹೇಳಿದ್ರು. ನಿನ್ನಿಂದ ಆದ್ರೆ ನಮಗೆ ಸ್ವಲ್ಪ ಬಚ್ಚಂಗಾಯಿ ಕೊಡ್ಬೋದಲ್ವಾ? ನಾವು ಒಂದು ಸಣ್ಣ ವ್ಯಾಪಾರ ಮಾಡಿ ಒಂದು ಮನೆಯನ್ನು ಕಟ್ಟಬೇಕು ಅಂತಿದ್ದೀವಿ. ಬಚ್ಚಂಗಾಯಿ ಪ್ರತಿದಿನ ಅವರಿಗೆ ಸ್ವಲ್ಪ ಸ್ವಲ್ಪ ಬಚ್ಚಂಗಾಯಿನ ಕೊಡ್ತಾನೆ ಇತ್ತು. ಹೀಗೆ ಅವರು ಆ ಬಚ್ಚಂಗಾಯಿನ ಮಾರಾಟ ಮಾಡಿ ಒಂದು ಒಳ್ಳೆ ಮನೆಯನ್ನು ಕಟ್ಟಿಕೊಂಡು ಸಂತೋಷವಾಗಿ ಜೀವನ